ಕಾಫಿ, ಇಂಥದ್ದೊಂದು ಜಾಗ ಜೀವನ ಆರಾಮ್ ಅಂತ ಅನ್ಸುತ್ತೆ. ವಿ ಆರ್ ಇನ್ ದ ಸ್ಟ್ರೀಟ್ಸ್ ಆಫ್ ಕೊಡೈಕೆನಾಲ್. ಬೈಕರ್ಸ್ಗೆ ಮಾತ್ರ ಒಳ್ಳೆ ಸ್ವರ್ಗ ಇದ್ದಂಗೆ ಇಂಥ ಜಾಗಗಳೆಲ್ಲ. ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ. ಏನೋ ಇಷ್ಟು ಗಾಡಿಗಳು ಬರ್ತಿದ್ದಾವೆ. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕೊಲ್ಲಿ ಹಿಲ್ಸ್ನ ಮುಗಿಸ್ಕೊಂಡು 70 ಏರ್ಪಿನ್ ಬೆಂಡ್ಸು ಕಂಪ್ಲೀಟ್ ಮಾಡಿಕೊಂಡು ದಿಂಡಿಗಲ್ ಥ್ರೂ ಕೊಡೈಕೆನಾಲ್ ಹೋಗ್ತಾ ಇದ್ದೀವಿ. ಹೋಗುವಾಗ ಇಲ್ಲೊಂದು ಸಖತ್ತಾಗಿರೋ ಡ್ಯಾಮ್ ವ್ಯೂ ಕಾಣಿಸ್ತಾ ಇದೆ. ಇದ್ರ ಡ್ಯಾಮ್ ಹೆಸರು ನೋಡೋದು ಮರ್ತೆ. ಸಖತ್ತಾಗಿದೆ. ಐ ಥಿಂಕ್ ಇದು ಚೆಕ್ ಡ್ಯಾಮ್ ಅನಿಸುತ್ತೆ. ಈ ಡ್ಯಾಮಿಂದ ಆಚೆಗಿದೆಯಲ್ಲ, ಈ ಪಾರ್ಟ್ ಏನಿದೆ ನೋಡಿ, ಇದು ಫುಲ್ಲು ತೆಂಗಿನ ತೋಟಗಳು. ಇಲ್ಲಿ ಯಾವ ಸೈಡ್ ನಾವು ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನು ಫುಲ್ ನೋಡ್ತಿದ್ದೀವಿ, ಫುಲ್ ಪೂರ್ತಿ ತೆಂಗಿನ ತೋಟಗಳೇ ಕಾಣಿಸ್ತಿದೆ. ಆದ್ರೂ ಇಲ್ಲಿ ಒಂದು ಎಳ್ನೀರಿಗೆ 75 ರೂಪಾಯಿ. ಒಂದು 2 ಟೈಪ್ ಎಳ್ನೀರಿತ್ತು. ಒಂದು ಯೆಲ್ಲೋ ಕಲರ್ ಇತ್ತು, ಸೊ ಅದು 75 ರುಪೀಸು. ಇನ್ನು ನಮ್ಮ ಸೈಡ್ ಸಿಗೋ ನಾರ್ಮಲ್ ಎಳ್ನೀರು 60 ರೂಪಾಯಿ. ಇಲ್ಲಿ ಡ್ಯಾಮ್ ವ್ಯೂ ಸಖತ್ತಾಗಿದೆ. ಒಳ್ಳೆ ಈವ್ನಿಂಗ್ ಟೈಮು. ಬಟ್ ಇಲ್ಲಿ ಆ್ಯಕ್ಚುಲಿ ಇದು ಫುಲ್ಲು ಡ್ಯಾಮ್ ಇದೆ. ಆ ಕಡೆ ಒಂದು ಫಾಲ್ಸ್ ಇದೆ, ತೋರಿಸ್ತೀನಿ. ಬಟ್ ಆ ಫಾಲ್ಸ್ ಎಂಟ್ರಿ ಕ್ಲೋಸ್ ಆಗಿದೆ. ಏನು ಡ್ಯಾಮ್ ಹೆಸರು? ಮಂಜಲಾರ್. ಓಕೆ, ಮಂಜಲಾರ. ಸೊ ಮಂಜಲಾರ್ ಡ್ಯಾಮ್ ಅಂತ ಇದು. ಚೆಕ್ ಡ್ಯಾಮ್ ಥರನೇ ಇದೆ, ಚೆನ್ನಾಗಿದೆ. ಅಲ್ಲಿಗೂ ಹೋಗ್ಬೋದು. ಬಟ್ ಇದು ಆನ್ ದಿ ವೇ ಟು ಕೊಡೈಕೆನಾಲ್. ಆ ಫಾಲ್ಸು ತೋರಿಸ್ತೀನಿ. ಆ್ಯಕ್ಚುಲಿ ಆ ಫಾಲ್ಸಿಗೆ ಹೋಗ್ಬೋದು, ಬಟ್ ರಿವ್ಯೂಸ್ ಪ್ರಕಾರ ಅಷ್ಟು ಸೇಫ್ ಅಲ್ಲ, ತುಂಬ ಡಿಫಿಕಲ್ಟ್ ಇದೆ. ಮತ್ತು ಯಾರು ಲೋಕಲೈಟ್ಸ್ ಹೆಲ್ಪಿಂದ ಹೋಗಬೇಕು. ಯಾರೋ ಬಂದಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಇಲ್ಲೊಂದು ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ. ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ ಇದು. ಫಾಲ್ಸ್ ಇಲ್ಲಿಂದ ತೋರಿಸ್ತೀನಿ ನೋಡಿ. ಇದೇನಂದರೆ ಡಮ್ ಡಮ್ ಪರಾಯ್ ವ್ಯೂ ಪಾಯಿಂಟ್ ಅಂತೆ. ಸೀರಿಯಸ್ಲಿ ಮೀನಿಂಗ್ ಏನು ಅಂತ ಗೊತ್ತಿಲ್ಲ. ಇಲ್ಲಿಂದ ಫಾಲ್ಸ್ ನೋಡಿದ್ರೆ ಇದೇ ಫಾಲ್ಸ್. ಇದು ತುಂಬ ಹೈಟ್ ಇದೆ, ಒಂದು 100 ಅಡಿ ಇರ್ಬೋದು. ಸೊ ಚೆನ್ನಾಗಿ ಕಾಣಿಸ್ತಿದೆ, ಇಲ್ಲಿಂದ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ತುಂಬ ನೀರಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸೋದು ಅನಿಸುತ್ತೆ. ಇದು ಹೆಂಗಿದೆ ಅಂದರೆ ಸ್ಟೆಪ್ ಇಲ್ಲ, ಒಂದೇ ಬಂಡೆ, ಅದ್ರ ಮೇಲೆ ಕ್ಲೀನಾಗಿ ಬೀಳ್ತಾ ಇದೆ ನೀರು. ಇನ್ನು ನೀವು ಹತ್ತಿರ ನೋಡೋದಾದರೆ ಎಸ್, ಇದು ಆ್ಯಕ್ಚುಲಾಗಿ ಚೆನ್ನಾಗಿದೆ. ಆಲ್ರೆಡಿ ಸಂಜೆ ಆಗೋಕ್ಕಾಗಿದೆ. ಸೊ ನಾವಿನ್ನು ಕೊಡೈಕೆನಾಲ್ಗೆ ಹೋಗಿ ಇನ್ನೇನು ಬರೀ ಉಳ್ಕೊಳ್ಳೋದಷ್ಟೇ ಅನಿಸುತ್ತೆ. ಇಲ್ಲಿಂದ ಕೊಡೈಕೆನಾಲ್ ಹೋಗೋಣ. ಕೊಡೈಕೆನಾಲಲ್ಲಿ ಏನೇನು ಪ್ಲೇಸ್ ವಿಸಿಟ್ ಮಾಡ್ಬೋದು ನೋಡೋಣಂತೆ. ರೂಮ್ ಸಿಕ್ತು ನಮಗೆ ಕೊಡೈಕೆನಾಲಲ್ಲಿ. 400 ಪರ್ ಪರ್ಸನ್ನು. ಐ ಥಿಂಕ್ ಬ್ಯಾಚುಲರ್ಸ್ಗೆ ಇಟ್ ಈಸ್ ಮೋರ್ ದೆನ್ ಎನಫ್ ಅನಿಸುತ್ತೆ. ಅಫೋರ್ಡಬಲ್ಲು. ಯಾವುದೋ ಈಗ ವಿ ಆರ್ ಇನ್ ದ ಸ್ಟ್ರೀಟ್ಸ್ ಆಫ್ ಕೊಡೈಕೆನಾಲ್. ಎಲ್ಲ ಕಡೆ ಸಿಟಿ ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ಫುಲ್ಲು ಹೈಟಲ್ಲಿದೆ ಸಿಟಿ. ಆ್ಯಕ್ಚುಲಿ ಇನ್ನೂ ತುಂಬ ಅಗಲ ಇದೆ, ದೊಡ್ಡದು ಅನಿಸುತ್ತೆ ಇದು ಸಿಟಿ. ಮೇ ಬಿ ಬೆಳಗ್ಗೆ ಎದ್ರೆ ಕಾಣಿಸ್ಬೋದು. ಅಂಗಡಿಗಳು ಮಾತ್ರ ಪ್ರತಿಯೊಂದು ಅಂಗಡಿನೂ ಯಾರ ಬಾಯ್ಸು ಮನಸ್ಸಲ್ಲಾಯೋ ಅಂತಿದ್ದಾರೆ. ವೆಜ್ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ರೆಸ್ಟೋರೆಂಟ್ಸು ವೆಜ್ ಪ್ಲಸ್ ನಾನ್ ವೆಜ್ ಇದೆ. ಸೊ ಪ್ಯೂರ್ ವೆಜ್ ಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಟೆಂಪ್ಟ್ ಆಗ್ಬೇಡ, ಅವನ ಟೆಂಪ್ಟ್ ಆಗ್ತೀಯಾನೆ ಚಿಕನ್ಗೆ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗುರು. ಊಟ ಮಾತ್ರ ನಿಮಗೆ ಪ್ಯೂರ್ ವೆಜ್ ಬೇಕು ಅಂದರೆ ಸಿಗೋದು ಕಷ್ಟ. ನೋಡಿ ಇಲ್ಲೊಂದು ಚಿಕ್ಕ ಶಾಪ್ ಸಿಕ್ತು. ಇಲ್ಲೂ ಒಂದು ಚಪಾತಿಗೆ 40 ರೂಪಾಯಿ. ಚಿಕ್ಕದದು, ನಮ್ಮ ಸೈಡ್ ಥರ ದೊಡ್ಡ ಚಪಾತಿ ಅಲ್ಲ, ಚಿಕ್ಕ ಚಪಾತಿ. ನಮ್ಮ ಸೈಡು ಸೆಟ್ ದೋಸೆಲ್ಲ ಹಾಕ್ತಾರಲ್ಲ ದೋಸೆ, ಅಷ್ಟಾಗಲ ಚಪಾತಿಗೆ 40 ರೂಪಾಯಿ. ಒಂದು ಚಪಾತಿಗೆ, ಒಂದು ಪ್ಲೇಟ್ ಚಪಾತಿಗೆ 80 ರೂಪಾಯಿ. ನಾವು ಇವಾಗ ಫೈನಲಾಗಿ ಫ್ರೈಡ್ ರೈಸ್ ತಿನ್ನಕ್ಕೆ ಹೋಗೋಣ ಅಂತ ಇದು ನೋಡಿ. ಅದೊಂದು ರೋಡ್ ಸೈಡ್ ಫ್ರೈಡ್ ರೈಸು. ಸೊ
ಸೊ ಇದಕ್ಕೆ 90 ರುಪೀಸು 100 ಅನ್ಸುತ್ತೆ ಒಂದು ಪ್ಲೇಟು. ಆ ರೆಸ್ಟೋರೆಂಟ್ಗಳಲ್ಲಿ ಒಂದು ಚಪಾತಿಗಿಂತ 40ರಿಂದ 50 ರೂಪಾಯಿ ಇದೆ ಚಪಾತಿ ಪರೋಟಾಗೆ. ಅದು ಕರಿ 250 ರುಪೀಸ್ ಪ್ಲಸ್ ಇದೆ ಎಲ್ಲ. ಯಾವ ಹೋಟೆಲ್ ನೋಡಿ ಮಿನಿಮಮ್ 200 250. ಕಷ್ಟ ಇದೆ ಜೀವನ ಇಲ್ಲಿ. ನಮಗೆ ನೆನ್ನೆ ಇಷ್ಟೊಂದೆಲ್ಲ ಇಷ್ಟು ಡಿಫಿಕಲ್ಟ್ ಅಂತ ಅನ್ನಿಸ್ಲಿಲ್ಲ. 40 ರೂಪಾಯಿಗೆ ಒಂದೊಂದು ಪ್ಲೇಟ್ ಪರೋಟ, 2 ಪೀಸ್ ಪರೋಟ 40 ರೂಪಾಯಿಗೆ ಎಲ್ಲ ಒಳ್ಳೆ ಊಟ ಸಿಕ್ಕಿತ್ತು. ಇವತ್ತೇ ಫುಲ್ ಕಷ್ಟ ಆಗಿದೆ. ಸೊ ನೋಡೋಣ, ಇದನ್ನು ಮುಗಿಸ್ಕೊಂಡ್ಬಿಟ್ಟು ಆ್ಯಕ್ಚುಲಿ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಚೆಕ್ಔಟ್ ಮಾಡಿ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನೀವೇನಾದರೂ ಬರೋದಾದರೆ ನನ್ನ ಪ್ರಕಾರ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಸಿಗುತ್ತೆ ಅನಿಸುತ್ತೆ. ನೈಟ್ ಫುಡ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗಿ ಬರಬೇಕು. ಇಲ್ಲ ಡಾಮಿನೋಸ್ ಇದೆ, ಅದೊಂದು ಆಪ್ಷನ್ ಇದೆ ಅಷ್ಟೇ. ಝೊಮ್ಯಾಟೋಲು ಎಲ್ಲ ಕಾಸ್ಟ್ಲಿನೇ ಇದೆ ಆಲ್ಮೋಸ್ಟ್. ಆಯಿತಾ? ಗುಡ್ ಮಾರ್ನಿಂಗ್ ಗೈಸ್. ಸೊ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಕೊಡೈಕೆನಾಲ್. ಟೈಮ್ ಇನ್ನೂ 6:30 ಆದ್ರೂ ಫುಲ್ಲು ಕೋಲ್ಡ್ ಥರ ಫೀಲು. ಸೊ ಇದು ಆಲ್ರೆಡಿ ನಾವು ನಿಂತಿರೋದು ಫುಲ್ಲು ಹಿಲ್ ಸ್ಟೇಷನ್, ಕೈಂಡ್ ಆಫ್ ಹಿಲ್ ಸ್ಟೇಷನ್ ಅಂದ್ಕೊಳ್ಳಿ. ಸೊ ಮನೆಗಳು ನೋಡಿ ಎಲ್ಲ ಸ್ಟೆಪ್ ಇದೆ. ಊಟಿಲೂ ಹಿಂಗೆ ಇತ್ತು ಮನೆಗಳು ಇದೆಲ್ಲ ನೋಡಿ, ಒಂದು ಕೆಳಗೆ ಒಂದು ಮನೆಗಳು. ಇವನ್ ಇಲ್ಲೂ ನಾನು ನಿಂತಿರೋದು ಕೂಡ, ಇಲ್ಲಿ ರೋಡ್ ಇದೆ, ರೋಡ್ ಕೆಳಗೆ ಬಿಲ್ಡಿಂಗು, ಮತ್ತು ಇದರಲ್ಲೂ ಹಿಂಗೆ ಸ್ಟೆಪ್ ಇದೆ. ಸೊ ಇಲ್ಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ, ಬಟ್ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಕಡೆಯಿಂದ ಸನ್ರೈಸ್ ಆಗ್ತಾ ಇದೆ. ಸನ್ರೈಸ್ ನೋಡಿದ್ರೆ ನೋಡಿ ಸಖತ್ತಾಗಿ ಕಾಣಿಸ್ತಿದೆ ಸನ್ರೈಸ್ ಆದಮೇಲೆ ಈ ಕಡೆ ಎಲ್ಲ ಫುಲ್ ಹಿಲ್ಲೇ, ತುಂಬ ಹೈಟ್ ಏನಿಲ್ಲ, ಬಟ್ ಮನೆಗಳು ಮಾತ್ರ ನೋಡಿ ಎಲ್ಲ ಕಡೆನೂ ಮಧ್ಯ ಮನೆಗಳು ನೋಡಿ, ಫುಲ್ಲು ಮನೆಗಳಿಲ್ಲೆಲ್ಲ. ಮನೆಗಳನ್ನಕ್ಕಿಂತ ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ರೆಸಾರ್ಟ್ಸ್, ಕಾಟೇಜಸ್ ಎಲ್ಲ ಇದೇ ಥರ ಇದೆ. ಇಲ್ಲಿದೆ ನೋಡಿ, ಇದೆಲ್ಲ ನೈಟ್ ಇಲ್ಲೆಲ್ಲ ಫುಲ್ಲು ಲೈಟ್ ಆನ್ ಆಗಿತ್ತು. ಸೊ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲ ಕೈಂಡ್ ಆಫ್ ಕಾಟೇಜಸ್ ಅನಿಸುತ್ತೆ. ಕಾಟೇಜಸ್ಸು, ಟೆಂಟ್ಸು ಎಲ್ಲ ಸಿಗುತ್ತೆ, ಬಟ್ ಕಾಸ್ಟ್ಲಿ ಸ್ವಲ್ಪ. ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡ್ರೂ ಕಾಸ್ಟ್ಲಿ, ಹೆಂಗಿದ್ರೂ ಕಾಸ್ಟ್ಲಿ. ನಮ್ಗೆ ಊಟನೇ ಸರಿಯಾಗಿ ಸಿಕ್ಕಿಲ್ಲ. ಸೊ ಇನ್ನು ಆ ಕಡೆ ಸೈಡ್ ಒಂದು ವ್ಯೂ ಕಾಣಿಸ್ತಾ ಇದೆ ರೀ, ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಸ್ಟೇ ಆಗಿರೋದು ಪಕ್ಕದ ಬಿಲ್ಡಿಂಗಲ್ಲಿ, ಇದು ಅವ್ರದ್ದೇನೆ, ಅದೇ ಓನರ್ದ ಬಿಲ್ಡಿಂಗು. ಇಲ್ಲಿ ನೈಟ್ ವ್ಯೂ ನೋಡಿದೆ, ಹಾಗಾಗಿ ಇಲ್ಲಿ ಬಂದೆ ಬೆಳಗ್ಗೆ ಎದ್ದವನೇ. ಸೊ ಇಲ್ಲಿ ನೋಡಿ ಆಲ್ರೆಡಿ ಸಖತ್ತಾಗಿ ಕಾಣಿಸ್ತಿದೆ. ಫುಲ್ಲು ಪೀಸಾಗಿದೆ ಅಂದ್ಕೊಳ್ಳಿ ಎನ್ವಿರಾನ್ಮೆಂಟು. ಏನು ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದು ಗಾಡಿಗಳ ಸೌಂಡ್ ಇಲ್ಲ, ಬರೀ ಹಕ್ಕಿಗಳು ಕೂಗ್ತಿದೆ ಆ ಕಡೆ ಈ ಕಡೆ ಎಲ್ಲ. ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ಈ ಫಾಗ್ ಏನು ಕಾಣಿಸ್ತಿದೆಯಲ್ಲ, ಇದರ ಹಿಂದೆ ಈ ಸ್ಪಾಟಲ್ಲಿ ವಿಂಡ್ ಮಿಲ್ಸ್ಗಳು ನೋಡಿ. ನನಗೆ ಇದು ಸರಿ ಕಾಣಿಸ್ತಿಲ್ಲ ಅನಿಸುತ್ತೆ, ಸ್ಟಿಲ್ ನೀವು ನೋಡ್ಬೋದು. ಗೊತ್ತಿಲ್ಲ ಇದು ಯಾವ ಇದರಲ್ಲಿ ಹಾಕಿದ್ದಾರೆ ಅಂತ. ಅದು ಆಲ್ಮೋಸ್ಟ್ ಜಾಗ ಫ್ಲ್ಯಾಟ್ ಇದೆ. ಈ ಕಡೆ ಫುಲ್ ಇಲ್ಲಿ ತನಕ ಎಲ್ಲ ವಿಂಡ್ ಮಿಲ್ಸ್ ಇದೆ. ಸೊ ಈ ಗ್ಯಾಪಲ್ಲಿ ಇಲ್ಲೊಂದಿಷ್ಟು ಫಾಗ್ ಕವರ್ ಆಗಿದೆ. ಮೇ ಬಿ ಅಲ್ಲಿ ಹೋಗಿದ್ರೆ ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು ಅನ್ಸುತ್ತೆ. ಮೇ ಬಿ ಆ ಟಾಪಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ನಾವೇ ಮೋಡದ ಮೇಲೆ ನಿಂತಿರೋ ಥರ ಫೀಲ್ ಅನಿಸುತ್ತೆ. ಸೊ ನೋಡೋಣ, ನಾವಿನ್ನು ರೆಡಿಯಾಗಿ ಪ್ಲೇಸ್ಗಳು ಸ್ಟಾರ್ಟ್ ಮಾಡೋಣ. ಐ ಥಿಂಕ್ ಯಾವುದೋ ಫಸ್ಟ್ ಪ್ಲೇಸೇ ಫಾಲ್ಸ್ ಅನಿಸುತ್ತೆ. ಸೊ ನೋಡೋಣ ಹಿಂಗಿರುತ್ತೆ ಅಂತ. ಇಲ್ಲಿ ಆ್ಯಕ್ಚುಲಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಇಲ್ಲೆಲ್ಲ ಒಂದು ಕಡೆ ಟೀ ಕುಡಿಯೋಣ ಅಂತ ಬಂದ್ವಿ ಬೆಳಗ್ಗೆ. ನೋಡಿ ಇಲ್ಲಿ ಬಿಲ್ಡಿಂಗು ಒಳ್ಳೆ ಜೋಡಿಸಿಟ್ಟಿರೋ ಥರ ಇದೆ. ಅಲ್ಲಿ ನೋಡಿ, ನಾನು ಮೊದಲು ತೋರಿಸಿದ್ನಲ್ಲ, ಅಲ್ಲಿ ಆ ಕಡೆ ಫುಲ್ಲು ಫಾಗ್ ಇದೆ. ಅದಾದಮೇಲೆ ಆ ಹಿಲ್ಸು. ಸೊ ಈ ಹಿಲ್ಸ್ ಬೇರೆದು. ಇದು ಏನು ಚಿಕ್ಕ ಸಿಟಿ ಅಲ್ಲ, ಬಟ್ ನಾವು ಊಟಿಲಿ ನೋಡುವಾಗ ನಮಗೇನು ಊಟಿಲಿ ಈ ಥರ ಫೀಲ್ ಆಗಲಿಲ್ಲ. ಊಟಿಲೂ ಇದೇ ಥರ ಹಿಲ್ ಮೇಲ್ಗಡೆ ಮನೆಗಳಿದ್ವು, ಬಟ್ ಇಷ್ಟೊಂದಿರಲಿಲ್ಲ. ಇಲ್ಲಿ ನೋಡಿದ್ರೆ ನೀವು ಹೆವಿ ಇದ್ದಾವೆ. ಇಲ್ಲಿ ಪ್ರಾಬ್ಲಮ್ ಅಂದರೆ ಪಾರ್ಕಿಂಗು. ಎಲ್ಲ ಕಡೆ ಹೋಟೆಲ್ಲು ಅದು ಇದು ಇದ್ದಾವೆ, ಬಟ್ ಎಲ್ಲೂ ಪಾರ್ಕಿಂಗ್ ಇಲ್ಲ. ಇಲ್ಲಿಂದ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಸೇವ್ ಮಾಡ್ಕೊಂಡಿದ್ದಾರೆ ಅಂದರೆ
ಇಲ್ಲಿ ಕರೆಕ್ಟಾಗಿ 2 ಬಿಲ್ಡಿಂಗ್ಗಳ ಮಧ್ಯೆ ಇಲ್ಲಿ ರೋಡ್ ಇದೆ, ಮತ್ತು ಅದರ ಮೇಲ್ಗಡೆ ಅಲ್ಲೂ ಒಂದು ರೋಡ್ ಇದೆ, ಆ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲೂ ಒಂದು ರೋಡ್ ಇದೆ. ಹೀಗೆ ಎಲ್ಲ ಕಡೆನೂ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ಸಖತ್ತಾಗಿದೆ ಇದು. ಇನ್ನೂ ಒಳ್ಳೆ ಮಳೆ ಬರ್ತಿದ್ರೆ ಅಂತೂ ಚಿಂದಿಯಾಗಿ ಕಾಣುತ್ತೆ. ನನ್ನ ಪ್ರಕಾರ ಇದೇ ಹೈವೇ ಅನಿಸುತ್ತೆ. ಇಲ್ಲಿ ವೆಹಿಕಲ್ಗಳೆಲ್ಲ ಬರ್ತೀವಿ ನೋಡಿ, ಇದೆ ಅನಿಸುತ್ತೆ. ನಾವು ದಿಂಡಿಗಲ್ ಸೈಡಿಂದ ಬಂದಿದ್ದು. ಗಾಡಿಗಳು ಜಾಸ್ತಿ ಇದ್ದಾವೆ, ಆಮೇಲೆ ರೋಡು ಸ್ವಲ್ಪ ಚಿಕ್ಕದೇನೆ ಇಲ್ಲಿ. ಸಖತ್ತಾಗಿದೆ ಗುರು ನೋಡಿ. ಇಲ್ಲೆಲ್ಲ ಫುಲ್ ಇದೆ ಸಿಟಿ. ಈ ಕಡೆ ಇದೆ, ನಾವಿನ್ನೂ ಈ ಕಡೆ ಸೈಡಿಂದ ಬಂದಿರೋದು. ಆ ಕಡೆ ಸೈಡ್ ಫುಲ್ ಇದೆ. ನಡೀರೋ ಬೇಗ ಕಾಫಿ ಹುಡ್ಕಿ. ಆ್ಯಂಡ್ ಯು ನೋ ವಾಟ್ ದಿಸ್ ಇಸ್. ಸೊ ನೀವೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ಲಾರಿದು ಫ್ರಂಟ್ ಫ್ರೇಮ್ ಇರುತ್ತಲ್ಲ ಅದು. ಅಂದರೆ ಇಲ್ಲೊಂದು ಲಾರಿ ಆಲ್ರೆಡಿ ಬಿದ್ದು ಸರ್ವನಾಶ ಆಗೋಗಿದೆ. ಅಂದರೆ ನಾನು ಎಂಥ ಜಾಗದಲ್ಲಿ ಇದ್ದೀನಿ ಗೊತ್ತಾ ಇವಾಗ. ನೋಡಿ ಅಲ್ಲಿ ಬಿದ್ದಿರೋದು ಲಾರಿ. ಸಖತ್ತಾಗಿದೆ ಜಾಗ. ಸೊ ನಾವು ಇಲ್ಲಿ ಹೋಗ್ತಿರುವಾಗ ಆನ್ ದ ವೇಯಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ರೋಡ್ ಸೈಡ್ ಸಿಕ್ಕಿದೆ, ಇಲ್ಲಿ ನಿಂತಿದ್ದೀವಿ. ಸೊ ಇದೇ ಗ್ಯಾಪಲ್ಲಿ ಯಾವಾಗಲೂ ಲಾರಿ ಬಿದ್ದೋಗಿದೆ. ಜಾಗ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ಫಾಲ್ಸ್ ಇದೆ. ಆ ಫಾಲ್ಸ್ ಮೇಲ್ಗಡೆ ಯಾವುದೋ ಒಂದು ಊರಿದೆ ಅನಿಸುತ್ತೆ. ನೋಡಿ ಇಲ್ಲಿ ಚಿಕ್ಕದಾಗಿ ಮನೆಗಳೆಲ್ಲ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಊರಿದೆ. ಅದ್ರ ಹಿಂದೆ ನೋಡೋಕೆ ಸ್ವಲ್ಪ ಟೀ ಎಸ್ಟೇಟ್ ಥರ ಇದೆ. ಬಟ್ ಈ ಕಡೆ ನಾವೇನು ಅಬ್ಸರ್ವ್ ಮಾಡಿದ್ವಿ ಲಾಸ್ಟ್ ಟೈಮು ಊಟಿಗೆ ಬಂದಾಗ ಅಂತಂದರೆ, ನಮಗೆ ದೂರದಿಂದ ನೋಡೋಕೆ ಅದು ಟೀ ಎಸ್ಟೇಟ್ ಥರನೇ ಕಾಣಿಸುತ್ತೆ. ಬಟ್ ಅದು ಏನೋ ತರಕಾರಿ ಎಲ್ಲ ಬೆಳೀತಾರೆ. ಯೂಶ್ವಲಾಗಿ ಕ್ಯಾರೆಟ್ ಅದೆಲ್ಲ ಬೆಳೀತಾರೆ. ಒಳ್ಳೆ ಸ್ವರ್ಗ ಇದ್ದಂಗಿದೆ ನೋಡಿ. ಕರೆಕ್ಟಾಗಿ ಆ ಊರು ಕೆಳಗಡೆ ಇದೆ, ಅದ್ರ ಮೇಲ್ಗಡೆ ಫುಲ್ಲು ಮೋಡ. ಈ ಕಡೆನೂ ಹಂಗೆ ಇದೆ. ಬಟ್ ಈ ಕಡೆ ಇದು ಮೇ ಬಿ ಜಸ್ಟ್ ಫಾರೆಸ್ಟ್ ಅನಿಸುತ್ತೆ. ಈ ಕಡೆ ಜಾಗ ಮಾತ್ರ ಸ್ವಲ್ಪ ಡೇಂಜರಸ್ ಆಗಿದೆ ಡ್ರೈವ್ ಮಾಡೋಕ್ಕೆ. ಮಳೆ ಬಂದರೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಇವಾಗಲೇ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಸೊ ಇಲ್ಲೇ ಸೈಡಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಬೈಕರ್ಸ್ಗೆ ಮಾತ್ರ ಒಳ್ಳೆ ಸ್ವರ್ಗ ಇದ್ದಂಗೆ ಇಂಥ ಜಾಗಗಳೆಲ್ಲ ಸಖತ್ತಾಗಿರುತ್ತೆ ಬೈಕಲ್ಲಿ. ನೋಡಿ ಫುಲ್ಲು ಬಾಯ್ಸ್ ಎಲ್ಲ ಕರ್ನಾಟಕದವ್ರು ಅನಿಸುತ್ತೆ. ಎಲ್ಲ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿಗಳು. ಈ ಪರ್ಟಿಕ್ಯುಲರ್ ಜಾಗ ಅಲ್ಲಿ ಫಾಲ್ಸ್ ಇದೆಯಲ್ಲ, ಅದು ಮಾತ್ರ ಸಖತ್ತಾಗಿದೆ. ಕರೆಕ್ಟಾಗಿ ಅಲ್ಲಿ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ಈ ಫಾಲ್ಸ್ ಪಕ್ಕದಲ್ಲಿ ನೋಡಿ ಒಂದು ಊರಿದೆ. ಅಲ್ಲಿ ರೋಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ಫಾಲ್ಸು ಫುಲ್ಲು ಗ್ರೀನಾಗಿದೆ. ಇವಾಗ ನಾನು ಸ್ವಲ್ಪ ಝೂಮ್ ಮಾಡಿದಾಗ ಕಲರ್ ಶೇಡ್ ಚೇಂಜಾಗಿ ಕಾಣಿಸ್ತಿದೆ. ಸೊ ಫಾಲ್ಸ್ ಪಕ್ಕ ರೋಡು, ಅಲ್ಲೊಂದು ಊರಿದೆ ಚಿಕ್ಕದಾಗಿ. ಇನ್ನೂ ನೋಡಿ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲೂ ರೋಡ್ಗಳಿದೆ. ಅಲ್ಲೊಂದು ಮನೆಗಳಿದ್ದಾವೆ. ಸೊ ಇಲ್ಲೆಲ್ಲ ಜನಕ್ಕೆ ಹೆಂಗೆ ಗೊತ್ತಾಯಿತು ಅಂತ ಜಾಗ ಎಲ್ಲ, ಯಾವಾಗ ಅಲ್ಲೋಗಿ ಮನೆಗಳು ಕಟ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಇವಾಗ ನೋಡಿ, ವಯನಾಡ್ ಟೈಪ್ ಏನಾದರೂ ಒಂದು ಸಲ ಲ್ಯಾಂಡ್ ಸ್ಲೈಡ್ ಆದರೆ ಎಲ್ಲ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಹಿಂಗೆ ಎಷ್ಟೊಂದು ಜನ ಅನ್ಯಾಯವಾಗಿ ಸತ್ತೋದ್ರು. ಆ್ಯಂಡ್ ಅಷ್ಟೇ ಜೀವನ, ಯಾವುದನ್ನು ನಿರೀಕ್ಷಿಸೋಕ್ಕಾಗಲ್ಲ. ಅಲ್ಲಿ ಮುಂದೆ ಹೋಗಿ ಅಲ್ಲೊಂದು ಸಲ ನೋಡೋಣ. ಇಲ್ಲೇನಾಗಿದೆ, ಇಲ್ಲಿ ಸ್ವಲ್ಪ ಆ ಕಡೆ ಕಾರ್ನರ್ ಕಾಣಿಸ್ತಿಲ್ಲ, ಅಲ್ಲಿಂದ ಫುಲ್ ಕಾಣಿಸುತ್ತೆ. ನೋಡೋಣ, ಅಲ್ಲೊಂದು ಸಲ ಹೋಗ್ತೀವಿ. ಬೋರ್ಡ್ ಹಾಕಿದ್ದಾರೆ ನೋಡಿ, ಪಳನಿ ಟೆಂಪಲ್ ಮ್ಯಾಜೆಸ್ಟಿಕ್ ವ್ಯೂ ಪಾಯಿಂಟ್ ಅಂತೆ. ಪಳನಿ ಟೆಂಪಲ್ ಮ್ಯಾಜೆಸ್ಟಿಕ್ ವ್ಯೂ ಪಾಯಿಂಟ್ ಈ ಕಡೆನೂ ಜಾಸ್ತಿ ಇದೆ. ಬೈಕರ್ಸ್ಗೆಲ್ಲ ಹಬ್ಬ ಫುಲ್ಲು. ಸೊ ಈ ಕಡೆ ತೋರಿಸ್ತೀನಿ ಇವಾಗ ಹೆಂಗೆ ಕಾಣಿಸ್ತಾ ಇದೆ ಅಂತ. ಓ, ಡೆಡ್ಲಿ ರೋಡ್ಸ್. ಇಲ್ಲಿ ನೋಡಿ ಹೆಂಗಿದೆ ಜಾಗ. ಇಲ್ಲಿ ಫುಲ್ ಎಡ್ಜಿದೆ, ಇಲ್ಲಿ ಗಾಡಿ ಇಳ್ಸೋಕ್ಕಾಗಲ್ಲ ಕಾರು, ಅಲ್ಲಷ್ಟೇ ಜಾಗ ಇರೋದು. ಕಳ್ಳನ ಮಕ್ಕಳು ಬಾಯ್ಸ್ ಆಲ್ರೆಡಿ ಎಲ್ಲ ಕಾಫಿ ಟೀ ತಗೋತಿದ್ದಾರೆ. ಹೇಳ ನನಗೊಂದು ಬೆಂಕಿ, ನಿಂಗೆ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಲ್ಲ, ಅವ್ರ ಹೆಂಡತಿ ಒಳ್ಳೆ ಗಂಡ ಸಿಗ್ತಾರೆ.
ಓ ಜನ, ಎಲ್ಲ ಕಡೆನೂ ಜನಸಾಗರ. ಏನು ಸೈಕ್ ಜಾಗ ಗುರು ನೋಡಿ, ಫುಲ್ಲು ಕಾಫಿ. ಇಂಥದ್ದೊಂದು ಜಾಗ ಜೀವನ ಆರಾಮ್ ಅಂತ ಅನ್ಸುತ್ತೆ ಕೆಲವು ಸಲ. ಓಕೆ ಓಕೆ. ಹಾಂ, ಹೆಂಗಿದೆ ಗುರು, ಕರೆಕ್ಟಾಗಿ ಮೋಡಗಳು ನೋಡಿ ಬೆಟ್ಟದ ಮೇಲೆ ಕೂತಿರೋ ಥರ ಇದೆ. ಆ ಕಲರ್ ಕಾಂಬಿನೇಷನ್ ಅಂತೂ, ಈ ಆಕಾಶ ಇರೋ ಒಳ್ಳೆ ಬ್ಲೂ ಕಲರು, ಇದು ವೈಟು, ಫುಲ್ ಇದೆಲ್ಲ ಗ್ರೀನು. ಪ್ರಪಂಚ ಎಂತ ಸುಂದರವಾಗಿದೆ ನೋಡಿ. ನಾನು ಮೊದಲು ತೋರಿಸಿದ್ನಲ್ಲ ಫಾಲ್ಸು, ಇದೇ ಅದು ನೋಡಿ. ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಇಲ್ಲಿ ಈ ಕಡೆನೇ ಒಂಥರ ಡಿಫ್ರೆಂಟಾಗಿ ಫಾಲ್ಸ್ಗಳು. ಇಲ್ಲಿ ಹೆಂಗಿದೆ ಗೊತ್ತಾ, ನಮ್ಮ ಸೈಡೆಲ್ಲ ಸ್ಟೆಪ್ ಬೀಳುತ್ತಲ್ಲ ಫಾಲ್ಸು. ಇಲ್ಲಿ ನೋಡಿ, ನನ್ನ ಪ್ರಕಾರ ಅಲ್ಲಿಂದ ಅಲ್ಲಿ ಒಂದೇ ಬಂಡೆ ಥರ ಅನಿಸುತ್ತೆ. ಸೊ ಕಂಟಿನ್ಯೂಸ್ ಫಾಲ್ ಆಗ್ತಿದೆ, ಅಂದರೆ ಅದ್ರ ಮೇಲೆ ಹಂಗೆ ಜಾರ್ಕೊಂಡು ಬಂದಿರೋ ಥರ ನೀರು. ಸೊ ಸ್ಟೆಪ್ ಇಲ್ಲ. ಸೊ ಇಲ್ಲಿದೆ, ಇದ್ರ ಪಕ್ಕ ಒಂದು ರೋಡು. ಅಲ್ಲಿ ಹೋದರೆ ಅಂತೂ ಇನ್ನೂ ಚಿಂದಿಯಾಗಿರ್ಬೋದು. ಇದಾದ್ಮೇಲೆ ಮತ್ತೆ ಇಲ್ಲಿ ಊರಿದೆ. ಎಲ್ಲಿ ಊರಿದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮನೆ, ಅಲ್ಲಿ ತನಕ ಊರಿದೆ. ಅಂದರೆ ನಿಮ್ದು ಈ ಹಿಲ್ ಟಾಪ್ ಎಲ್ಲಿ ಕಾಣಿಸ್ತಿದೆ ನೋಡಿ, ನೋಡಿ ಅಲ್ಲಿದೆ ಹಿಲ್ ಟಾಪು. ಈ ಕಡೆ ಫುಲ್ಲು ಇಲ್ಲೆಲ್ಲ ಊರುಗಳಿದೆ. ಬಟ್ ಯಾವುದು ಪ್ಲೇಸ್ ಅದಷ್ಟು ಐಡಿಯಾ ಇಲ್ಲ ನನಗೂ. ಬಟ್ ವೆದರ್ ಅಂತೂ ಚಿಂದಿಯಾಗಿದೆ ಅಂದ್ಕೊಳ್ಳಿ. ಅಲ್ಲೂ ಫುಲ್ಲು ಹಿಲ್ ಸ್ಟೇಷನ್ ಗ್ರೀನ್ ಇದೆ. ಇಲ್ಲಿ ನೋಡಿ ಒಂದು ಕಡೆ ಇಲ್ಲಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲೂ ಕೆಳಗಡೆ ಮನೆಗಳು. ಆ ಮನೆ ಮೇಲ್ಗಡೆ ಸ್ಲೋ ಆಗಿ ಫಾಗ್ ಮೂವ್ ಆಗ್ತಾ ಇದೆ, ಆ ಮೋಡಗಳು. ಸಖತ್ತಾಗಿದೆ. ಸ್ಪೆಷಲಿ ಈ ಪರ್ಟಿಕ್ಯುಲರ್ ಪಾಯಿಂಟು, ಈ ಜಾಗ ಸೂಪರಾಗಿದೆ. ಇಲ್ಲೊಂದು ಊರು, ಇವಾಗ ಈ ಊರು ನನಗೆ ನಾರ್ಮಲ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿದೆಯಲ್ಲ ಊರು, ಸೊ ಈ ಊರು ನಾರ್ಮಲ್ ಅನ್ನಿಸ್ತಿದೆ. ಬಟ್ ಆ ಟಾಪಲ್ಲಿ ಇದೆಯಲ್ಲ ಆ ಊರು ಸಖತ್ತಾಗಿದೆ. ಗೊತ್ತಿಲ್ಲ ಅಲ್ಲಿಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಹೆಂಗಿದೆ, ಹೆಂಗೆ ಓಡಾಡ್ತಾರೆ, ನೋ ಐಡಿಯಾ. ಬಟ್ ಸೂಪರಾಗಿದೆ. ಈ ಕಡೆ ಸೈಡು ಇಲ್ಲೊಂದು ದೇವಸ್ಥಾನ ಟೈಪ್ ಇದೆ. ದೇವಸ್ಥಾನನೇ ಇದ್ರೂ ಇರ್ಬೋದು. ಇಲ್ಲೊಂದು ಇದೇನಾಗುತ್ತೆ ಅಂದರೆ ಝೂಮ್ ಮಾಡಿದ್ರೆ ಸ್ವಲ್ಪ ಶೇಕ್ ಆಗುತ್ತೆ ಜಾಸ್ತಿ. ಸಖತ್ ಗುರು, ಸೈಕಾಗಿದೆ. ಇದಾದ್ರೂ ಕಾಣಿಸ್ತಲ್ಲ, ಇದು ಕಾಣಿಸ್ತಾ ಇದೆ. ಅದೇ ನಮ್ಮ ಪುಣ್ಯ. ಈಗ ಏನಾಗುತ್ತೆ, ಫುಲ್ಲು ಜಾಸ್ತಿ ಬಿಸಿಲು ಬಂದ್ರೂ ಇದೆಲ್ಲ ಫುಲ್ಲು ಡಿಸಪಿಯರ್ ಆಗುತ್ತೆ. ಫುಲ್ ಮಳೆ ಬರೋ ಥರ ಆದರೆ ಫುಲ್ಲು ಕವರ್ ಆಗುತ್ತೆ. ಒಳ್ಳೆ ಕಾಫಿ ಟೇಸ್ಟು ಸಖತ್ತಾಗಿದೆ ಬಿಡಿ ಇಲ್ಲಿ.